ಅವರು ಬದುಕಿನ ಎಲ್ಲ ಬವಣೆಗಳನ್ನು ಮರೆತು ಕಟು ಸತ್ಯವನ್ನು ಬಿಂಬಿಸಿದ ಒಂದು ಮಾತಿದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಯಾಕೆಂದರೆ ಊಟ ಬಹಳ ಮುಖ್ಯವಾಗುತ್ತೆ. ಇತ್ತೀಚಿನ ದಿವಸಗಳಲ್ಲಿ ನಾನು ನೋಡ್ತೀನಿ ಮಕ್ಕಳು, ಮೊಮ್ಮಕ್ಕಳು ಮೊಮ್ಮಗನ ಮಗ ಇಲ್ಲಿ ಇದೇ ಕಾಲೇಜಲ್ಲಿ, ರಾಮಯ್ಯ ಕಾಲೇಜಲ್ಲಿ MBBS ಓದ್ತಾ ಇದ್ದಾನೆ. ನನ್ನ ದೊಡ್ಡ ಮೊಮ್ಮಗಳು ರಾಮಯ್ಯ ಕಾಲೇಜಲ್ಲಿ ಓದಿದ್ದು. ಇಲ್ಲಿಗೆ ಬಂದಿದ್ದು ನಾನು ಒಂದು ಕಲಿತೆ ಏನು ಅಂತಂದರೆ, ರಾಮಯ್ಯನವ್ರ ಬಗ್ಗೆ ಫಸ್ಟು ಆರಂಭದ ಗೀತೆ ಕೇಳಿದ ತಕ್ಷಣವೇ ಇನ್ನೊಬ್ಬ ಸಾಧನೆ ಮಾಡೋಕ್ಕಾಗದಲ್ಲೇ ಇರೋವಂಥದ್ದು ಒಂದು ಗೀತೆ ಕೇಳಿ ನಾವು ಎದ್ದು ನಿಂತ್ಕೊಂಡು ಗೌರವ ಸೂಚಿಸಿದ್ದಕ್ಕೂ ನಿಜವಾಗ್ಲೂ ಬೆಲೆ ಬಂತು ಅಂತ ನನಗೆ ಅನಿಸ್ತು. ಒಂದು ವಿಷಯ, ಸ್ವಂತ ವಿಷಯ ಹೇಳ್ಕೋಬೇಕು ಅಂತಂತಂದರೆ, ರಾಮಯ್ಯ ಕಾಲೇಜಲ್ಲಿ ಆರ್ಕಿಟೆಕ್ಟಾಗಿ ನನ್ನ ಮೊಮ್ಮಗಳು ಸೇರ್ಕೋಬೇಕಾದ್ರೆ ಸೀಟ್ ಕೊಟ್ಟಿರಲಿಲ್ಲ. ಇವತ್ತಿನ ಹುಡುಗರು ಗೊತ್ತಲ್ಲ, ಬೆನ್ನು ಬಿದ್ದುಬಿಟ್ರೆ, ತಾತ ಐ ವಾಂಟ್ ಟು ರಾಮಯ್ಯಸ್ ಕಾಲೇಜ್ ಓನ್ಲಿ, ಯು ನೋ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಏನೇ ಮಾಡೋದು, ಪಟ್ಟಾಭಿ ಇವ್ರು ಒಳ್ಳೆ ಆತ್ಮೀಯ ಸ್ನೇಹಿತರು ಕೇಳಿದ್ರೆ, ಅಯ್ಯೋ ಏನು ದೊಡ್ಡಣ್ಣ, ಒಂದು ತಿಂಗಳು ಲೇಟಾಗಿ ಬಂದ್ಬಿಡಿ ನೀನು, ಎಂಥ ಕೆಲಸ ಆಗೋಯ್ತು, ದೊಡ್ಡಣ್ಣ ಖುಷಿ ಟೀ ಕೊಡೋದು ಬಂದ್ಬಿಟ್ಟೆ, ಒಂದು ಮೀಟಿಂಗ್ ಮುಗಿಸ್ಕೊಂಡು ಅಂತ ಹೋದ್ರು ಅಷ್ಟೇ, ಮತ್ತೆ ಬರಲಿಲ್ಲ. ಆಯಿತು, ನಾನೇ ಮಾಡಿದೆ, ಹೋದೆ ಅಂಬರೀಷನ ಹತ್ರ. ಸ್ವಲ್ಪ ಬೇಜಾರಾಗಿತ್ತು. ಅಂಬರೀಷ್ ಏನೋ ಯಾಕಂದ್ರೆ ಡಲ್ ಆಗಿದೆಯಾ, ಏನಿಲ್ಲಪ್ಪ ಹಿಂಗೆ ಆಯ್ತಲ್ಲ, ಅಷ್ಟೇ ತಾನೇ ಬಿಡು, ಮೈಕ್ ಆನ್ ಮಾಡೋದು. ಏನೋ ನಮ್ಮ ದೊಡ್ಡಣ್ಣನ ಮೊಮ್ಮಗಳಿಗೆ ಸೀಟ್ ಇಲ್ಲ ಅಂದಂತೆ. ಅಂಬರೀಷ್ ಆ ಗಾಲ್ಫ್ ಕ್ಲಬ್ ಸಾಯಂಕಾಲ ಬರ್ತೀನಿ, ಫಸ್ಟ್ ಸೀಟ್ ಕೊಟ್ಟು ಆಮೇಲೆ ಮಾತಾಡು ಅಂತ ಫೋನ್ ಕಟ್ ಮಾಡಿದ. ಅಷ್ಟೇ ಸೀಟ್ ಸಿಕ್ತು. ಯಾಕೆ ಹೇಳ್ತೀನಿ ಅಂತಂತಂದರೆ, ರಾಮಯ್ಯ ಕಾಲೇಜ್ ಬರೆಯೋಕ್ಕಾಗೋದೇ ಇಲ್ಲ. ಮೊಮ್ಮಗ ಅಂತ ಉಮೇಶ್ ಡಾಕ್ಟ್ರು